ಹಾಯ್ ವೆಲ್ಕಮ್ ನನ್ನ ಪ್ರೀತಿಯ ಮುದ್ದು ದ್ವಿತೀಯ PUCಯ ವಿದ್ಯಾರ್ಥಿಗಳೇ. ಇನ್ನೇನು ಫೆಬ್ರವರಿ 28ರಿಂದ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ನಂದು ವಿಷಯ ಬಂದುಬಿಟ್ಟು ಮ್ಯಾಥಮೆಟಿಕ್ಸು. ನಮ್ಮದು ಮ್ಯಾಥಮೆಟಿಕ್ಸ್ ಮಾರ್ಚಲ್ಲಿದೆ. ಸೊ ಇವಾಗಿಂದ ಜಸ್ಟ್ ಡೈಲಿ 1 ಅವರ್ ನೀವು ಕುಂತ್ಕೊಂಡು ಹೋದರೂ ಕೂಡ ಈಸಿಯಾಗಿ 80 ಮಾರ್ಕ್ಸ್ವರೆಗೂ ಹೆಂಗೆ ತೊಗೋಬೋದು ಅನ್ನೋ ಒಂದು ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿ ಪ್ರಕಾರ ನಾವು ಹೋಗ್ತಾ ಹೋಗೋಣ. ಅದಕ್ಕೆ ಹೇಳ್ತಾ ಇರೋದಿಲ್ಲಿ ಬೋರ್ಡ್ ಎಕ್ಸಾಮ್ ಸ್ಟ್ರಾಟಜಿ ಮಾಸ್ಟರ್ ಪ್ಲ್ಯಾನ್ ಅಂತೇಳಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆನಾ? ಈ ಪ್ಲ್ಯಾನ್ ಯಾಕೆ ಅಂತಂತಂದರೆ ನಾನು ಇನ್ನೂ ಪ್ರಿಪೇರ್ ಮಾಡಿಲ್ಲ, ನನಗಿನ್ನೂ ಕಾನ್ಫಿಡೆನ್ಸ್ ಇಲ್ಲ, ಎಷ್ಟು ಓದಿದ್ರು ಕೂಡ ನಾನು ಇನ್ನೂ ಓದೇ ಇಲ್ಲ ಅಂತ ಫೀಲಿಂಗ್ ಇರ್ತವೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ. ಸೊ ಈ ಪ್ಲ್ಯಾನ್ ಪ್ರಕಾರ ನೀವು ಮಾಡ್ಕೊತ ಹೋದಾಗ ಏನಾಗ್ತದೆ, ನಿಮಗೆ ಒಂದು ಸರ್ಟನ್ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸಿಂದ ನಾವು ಓದಿವಿ ಅನ್ನೋದೊಂದು ಗ್ರಿಪ್ ಬರುತ್ತೆ. ಓಕೆ, ಅದೇ ಈ ಸ್ಟ್ರಾಟಜಿ ಹೇಳ್ತೀನಲ್ಲ, ಇದೇ ರೀತಿಯಲ್ಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ನೀವು ಮಾಡ್ಕೊಳ್ರಿ. ಅದೇ ರೀತಿಯಾಗಿ ನಿಮಗೆ ಏನಾಗುತ್ತೆ, ಬೆನಿಫಿಟ್ ಸಿಗುತ್ತೆ. ಏನು ಓದಿರಿ ಏನಿಲ್ಲ ಅಂತೇಳಿ ಒಂದು ಐಡಿಯಾ ಗೊತ್ತಾಗುತ್ತೆ. ನೀವು ಅದನ್ನು ಫಾಲೋ ಮಾಡಿಕೊಂಡು ಒಳ್ಳೆ ಸ್ಕೋರ್ ಕೂಡ ಮಾಡ್ಬೋದು. ಯಾಕೆಂತಂದರೆ KCT ಎಕ್ಸಾಮ್ಸ್ ರಿಸಲ್ಟ್ ನಮಗೆ ಭಾಳ ಇಂಪಾರ್ಟೆಂಟ್. KCT ರಿಸಲ್ಟ್ ನಮಗೆ ಒಳ್ಳೆ ರ್ಯಾಂಕಿಂಗು ಮತ್ತು ಒಳ್ಳೆ ಪರ್ಸೆಂಟೇಜ್ ಇದ್ದರೆ ಮಾತ್ರ ನಮಗೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಸೊ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತಂತಂದರೆ ಯಾಕೆ, ಈ PUCಯಿಂದ 50% ತೊಗೊಳ್ತಾರೆ, KCTಯಿಂದ 50% ತೊಗೊಳ್ತಾರೆ. ಈ ಎರಡನ್ನೂ ಮರ್ಜ್ ಮಾಡಿ ನಿಮಗೆ ರ್ಯಾಂಕಿಂಗ್ ಕೊಡ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ PU ಬೋರ್ಡ್ ಎಕ್ಸಾಮ್ ಕೂಡ ಏನಾಗುತ್ತೆ, ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ಈಗ ನೋಡೋಣಂತೆ ಫೈನಲ್ ರಿವಿಷನ್ ಎಲ್ಲರೂ ಮಾಡ್ತಾ ಇರ್ತೀವಿ. ಸೊ ಇದೇ ರೀತಿ ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ನಾವು ಇನ್ನೂ ಹೆಚ್ಚಾಗಿ ಕ್ಲಾಸಸ್ನ ತೊಗೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ಆಲ್ರೆಡಿ ನಿಮಗೆ ಮಕ್ಕಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲೂ ಪ್ರಿಂಟ್ ಇದೆ ನಿಮ್ಮ ಹತ್ರ. ಓಕೆನಾ? ಸೊ ಆದರೂ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಥರ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಟೋಟಲ್ ನಮ್ಮ ಪೇಪರ್ ಇರೋದು ಎಷ್ಟು ಮಾರ್ಕ್ಸಿಗಿರುತ್ತೆ, 80 ಮಾರ್ಕ್ಸಿಗಿರುತ್ತೆ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 100 ಮಾರ್ಕ್ಸ್ ಇರುತ್ತೆ. ಆ 100 ಮಾರ್ಕ್ಸಲ್ಲಿ 20 ಮಾರ್ಕ್ಸು ಇಂಟರ್ನಲ್ಸ್ ಇರ್ತವೆ, 80 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರ್ತವೆ. ಆ 80ದಲ್ಲಿ 80/80 ಹೆಂಗೆ ತೊಗೋಬೇಕು ಅನ್ನೋದು ನಮಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸ್ಮಾರ್ಟ್ ವರ್ಕ್ ಮಾಡಿಕೊಂಡು ತೊಗೊಳ್ಳೋಣಂತೆ. ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ರಿಲೇಷನ್ ಫಂಕ್ಷನ್ಸ್. ಈ ರಿಲೇಷನ್ ಫಂಕ್ಷನ್ಸಲ್ಲಿ ಟೋಟಲ್ 9 ಮಾರ್ಕ್ಸ್ ಬರುತ್ತೆ. ಒಂದು MCQ ಬರುತ್ತೆ, ಒಂದು 3 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ನಮಗೆ ಎಷ್ಟು ಬರುತ್ತೆ, 3 ಕ್ವಶನ್ಸ್ ಇರ್ತವೆ ಟೋಟಲ್ ನಮಗೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಇರ್ತವೆ, 9 ಇರ್ತವೆ. ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸಲ್ಲಿ ಕೂಡ ಅಷ್ಟೇ ಟೋಟಲ್ 6 ಮಾರ್ಕ್ಸ್ ಇರ್ತವೆ. 1 ಮಾರ್ಕಿಂದ ಒಂದು ಕ್ವಶನ್ ಬರುತ್ತೆ, ಅಂದರೆ MCQ ಒಂದು ಬರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ. ಅದೇ ರೀತಿ ಮ್ಯಾಟ್ರಿಸಸ್ನ ತೊಗೊಂಡಾಗ ಏನಾಗುತ್ತೆ, 9 ಮಾರ್ಕ್ಸ್ ಬರುತ್ತೆ. ಡಿಟರ್ಮೆಂಟ್ಸ್ನ ತೊಗೊಂಡಾಗೆ 12 ಮಾರ್ಕ್ಸ್. ಕಂಟಿನ್ಯೂಡ್ ಡಿಫರೆನ್ಷಿಯಬಿಲಿಟಿ 17 ಮಾರ್ಕ್ಸ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 8 ಮಾರ್ಕ್ಸ್. ಇಂಟಿಗ್ರಲ್ಸ್ 18 ಮಾರ್ಕ್ಸ್. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 5 ಮಾರ್ಕ್ಸ್. ಡಿಫರೆನ್ಷಿಯಲ್ ಇಕ್ವೇಷನ್ 8 ಮಾರ್ಕ್ಸ್. ವೆಕ್ಟರ್ ಆಲ್ಜಿಬ್ರಾ 8 ಮಾರ್ಕ್ಸ್. 3 ಡೈಮೆನ್ಷನಲ್ ಜಾಮೆಟ್ರಿ 6 ಮಾರ್ಕ್ಸ್. ಲೀನಿಯರ್ ಪ್ರೋಗ್ರಾಮಿಂಗ್ 6 ಮಾರ್ಕ್ಸ್. ಪ್ರಾಬಬಿಲಿಟಿ 8 ಮಾರ್ಕ್ಸ್. ಟೋಟಲ್ ನಮ್ಮ ಪೇಪರ್ ಬಂದುಬಿಟ್ಟು ಎಷ್ಟು ಮಾರ್ಕ್ಸಿಗೆ ಇರುತ್ತೆ, 120 ಮಾರ್ಕ್ಸಿಗೆ ಇರುತ್ತೆ. ಈ 120 ಮಾರ್ಕ್ಸಲ್ಲಿ ನಾವು ಬರೀಬೇಕಾಗಿದೆ ಎಷ್ಟು ಮಾರ್ಕ್ಸಿಗೆ ಅಂತಂತಂದರೆ, ಜಸ್ಟ್ ನಾವು 80 ಮಾರ್ಕ್ಸಿಗೆ ಮಾತ್ರ ಬರೀಬೇಕು. ಇನ್ಕ್ಲೂಡಿಂಗ್ ಚಾಯ್ಸ್ ಸೇರಿಸಿ ಟೋಟಲ್ ಎಷ್ಟಾಗುತ್ತೆ ನಮಗೆ, 120 ಮಾರ್ಕ್ಸ್ ಇರುತ್ತೆ. ಸೊ ಅದೇ ರೀತಿ ನಮ್ಮ ಎಕ್ಸಾಮ್ ಪ್ಯಾಟರ್ನ್ ಅಂತ ಬಂದಾಗೆ, ನಮ್ಮದು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಟೋಟಲ್ ನಮ್ಮ ಕ್ವಶನ್ ಪೇಪರ್ 5 ಪಾರ್ಟ್ಸಲ್ಲಿ ಡಿವೈಡ್ ಆಗಿರುತ್ತೆ. ಪಾರ್ಟ್ A, ಪಾರ್ಟ್ B, C, D ಆ್ಯಂಡ್ E. ಟೋಟಲ್ 5 ಪಾರ್ಟ್ಸ್ ಇರ್ತವೆ. ಈ ಪಾರ್ಟ್ ಎದಲ್ಲಿ ನಮಗೆಲ್ಲವೂ ಏನಿರ್ತವೆ ಅಂದರೆ 1 ಮಾರ್ಕ್ ಕ್ವಶನ್ಸ್ ಇರ್ತವೆ. ಪಾರ್ಟ್ ಬಿದಲ್ಲಿ 2 ಮಾರ್ಕ್ ಕ್ವಶನ್ಸ್. ಪಾರ್ಟ್ ಸಿದಲ್ಲಿ 3 ಮಾರ್ಕ್ ಕ್ವಶನ್. ಪಾರ್ಟ್ ಡಿ 4 ಮಾರ್ಕ್ ಕ್ವಶನ್. ಪಾರ್ಟ್ ಇ ಪಾರ್ಟ್ ಡಿದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾರ್ಟ್ ಇದಲ್ಲಿ ಟೋಟಲ್ 10 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ 6 ಮಾರ್ಕ್ಸ್ ಇರುತ್ತೆ, ಇನ್ನೊಂದು ಕ್ವಶನ್ನು 4 ಮಾರ್ಕ್ಸ್ ಇರುತ್ತೆ. ಟೋಟಲ್ ಪಾರ್ಟ್ ಇದಲ್ಲಿ ಎಷ್ಟು ಬರುತ್ತೆ, ನಮಗೆ 10 ಮಾರ್ಕ್ಸ್ ಬರುತ್ತೆ. ಓಕೆ, ಇದರಲ್ಲಿ ಇನ್ನೂ ಡೀಟೇಲಾಗಿ ಹೋಗಬೇಕು ಅಂತಂದರೆ, ಪಾರ್ಟ್ ಎದಲ್ಲಿ 1 ಮಾರ್ಕ್ಸ್ ಇರ್ತವೆ. ಟೋಟಲ್ ಎಷ್ಟು ಕ್ವಶನ್ಸ್ ಇರ್ತವೆ ಅಂತಂದರೆ 20 ಕ್ವಶನ್ಸ್ ಇರ್ತವೆ. ಈ 20 ಕ್ವಶನ್ಸಲ್ಲಿ ನಮಗೆ 15 MCQs ಇರ್ತವೆ. ಆಮೇಲೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತವೆ. 15 MCQs ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ನಮಗೆ ಎಷ್ಟು, 20 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿದಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 9 ಇರ್ತವೆ. ಇದರಲ್ಲಿ ನಾವು ಅಟೆಂಡ್ ಮಾಡಬೇಕಾಗಿರೋದು 6. ಓಕೆನಾ? ಅದೇ ರೀತಿ ಪಾರ್ಟ್ ಸಿದಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 9 ಇರ್ತವೆ. ನಾವು ಇದರಲ್ಲಿ ಅಟೆಂಡ್ ಮಾಡಬೇಕಾಗಿರೋದು 6 ಕ್ವಶನ್ಸ್ ಮಾತ್ರ. ಪಾರ್ಟ್ ಡಿದಲ್ಲಾದರೂ ಅಷ್ಟೇ 5 ಮಾರ್ಕಿಗೆ ಟೋಟಲ್ ನಮ್ಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದರೆ 7 ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ನಾವು ಬರೀಬೇಕಾಗಿರೋದು ಬರೀ 4 ಕ್ವಶನ್ಸಿಗೆ ಮಾತ್ರ ಬರೀಬೇಕು. ಇದು ಭಾಳ ಇಂಪಾರ್ಟೆಂಟ್ ಮಕ್ಕಳು ನೆನ್ಪಿಡ್ಬಿಡಿ.
ಪಾರ್ಟ್ ಇದಲ್ಲಿ ಅಷ್ಟೇ 2 6 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ 1 ಬರೀಬೇಕು. ಆರ್ ಅನ್ನೋ ಆಪ್ಷನ್ ಕೊಟ್ಟಿರ್ತಾರೆ. ಅದೇ ರೀತಿ 4 ಮಾರ್ಕ್ಸಲ್ಲಿ ಕೂಡ 2 ಕ್ವಶನ್ಸ್ ಇರ್ತವೆ, ಅದರಲ್ಲಿ 1 ಬರೀಬೇಕು. ಸೊ ಹಾಗಾದರೆ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ನಮಗೆ? ಪಾರ್ಟ್ ಎ ಇಂದ 20 ಮಾರ್ಕ್ಸ್, ಪಾರ್ಟ್ ಬಿ ಅಲ್ಲಿ 6 ಅಂದರೆ 6 2 12 ಆಗುತ್ತೆ. ಪಾರ್ಟ್ ಸಿದಲ್ಲಿ 18 ಮಾರ್ಕ್ಸ್ ಆಗುತ್ತೆ. ಪಾರ್ಟ್ ಡಿ ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗುತ್ತೆ ನಮಗೆ? 20 ಮಾರ್ಕ್ಸ್ ಸಿಗುತ್ತೆ, ಯಾಕಂದ್ರೆ 4 ಕ್ವಶನ್ ಬರಿತೀವಲ್ಲ, 20 ಮಾರ್ಕ್ಸ್. ನೆಕ್ಸ್ಟ್ ಪಾರ್ಟ್ ಇ ಬಂದುಬಿಟ್ಟು 2 ಕ್ವಶನ್ಸ್ನ ಸೇರಿಸಿದ್ರೆ ನಮಗೆ ಎಷ್ಟಾಗುತ್ತೆ? 10 ಮಾರ್ಕ್ ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ ಮಕ್ಕಳೇ? ಕೌಂಟ್ ಮಾಡಿ. 10 20 30 40 50 60 30. ಟೋಟಲ್ ನಮಗೆ ಎಷ್ಟು ಮಾರ್ಕ್ಸ್ ಆಯಿತು? 80 ಮಾರ್ಕ್ಸ್ ಆಯಿತು. ಓಕೆ, ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಮಗೆ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಡಿ ನಾವು ಹೆಂಗಾದ್ರೂ ದಾಟ್ಕೊಂಡ್ಬಿಡ್ತೀವಿ, ಬಟ್ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂತ ಬಂದಾಗೆ ಭಾಳಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಮಾತು ತಲೆ ಇಟ್ಕೊಳ್ಳಿ, ನಾವು ಬರಿಬೇಕಾಗಿರೋದು ಬರೀ 6 ಕ್ವಶನ್ಸಿಗೆ ಮಾತ್ರ ಆನ್ಸರ್ಸು, ಬಟ್ ನಮಗಿರೋ ಚಾಯ್ಸ್ ಎಷ್ಟು? 9. ಈ ಥರ ಇದ್ದಾಗ ಏನು ಮಾಡಬೇಕು? ನಿಮಗೆ ಯಾವ ಚಾಪ್ಟರ್ ಭಾಳ ಡಿಫಿಕಲ್ಟಿ ಅನಿಸುತ್ತೋ ಆ ಚಾಪ್ಟರ್ನ ಆಮೇಲೆ ಮಾಡ್ತೀವಂತ ನೀವು ಫಿಕ್ಸ್ ಆಗಿ. ಫಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನನಗೆ ಏನು ಬೇಕು? ಟೋಟಲ್ 12 ಮಾರ್ಕ್ಸ್ ತೊಗೋಬೇಕು 2 ಮಾರ್ಕ್ಸಲ್ಲಿ. ಆ 12 ಮಾರ್ಕ್ಸನ್ನು ಈಸಿಯಾಗಿ ಹೆಂಗೆ ತೊಗೋಬೋದು, ಯಾವ ಕಾನ್ಸೆಪ್ಟ್ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅದ್ರ ಮೇಲೆ ನಾವು ಮಾರ್ಕ್ಸ್ ತೆಗೆದು ಯಾವ ರೀತಿ ಅಂತ ನೋಡ್ತಾ ಹೋಗ್ತೀವಿ. ಓಕೆ, ಈಗ ಅದೇ ರೀತಿಯಾಗಿ ಮಕ್ಕಳೇ ಪಾರ್ಟ್ ಎದಲ್ಲಿ, ಬಿದಲ್ಲಿ, ಸಿದಲ್ಲಿ, ಡಿದಲ್ಲಿ, ಇದಲ್ಲಿ ಏನೇನು ಮಾಡಬೇಕು ಅಂತ ಒಂದೊಂದೊಂದು ಹೇಳ್ತಾ ಹೋಗ್ತೀನಿ. ಒಂದ್ಸತೆ ಲಿಸ್ಟ್ ಔಟ್ ಮಾಡ್ಕೊತ ಹೋಗಿ. ಸೊ ನಮಗೆ ಬೇಕಾಗಿದ್ದೇನು? ಮ್ಯಾಕ್ಸಿಮಮ್ ಮಾರ್ಕ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಲ್ಲೆಲ್ಲಿ ಬರುತ್ತೆ ಒಂದ್ಸತಿ ನೋಡ್ಕೊಂಡ್ಬಿಡಿಲಿ. ಕಮ್ಮಿ ಸಮಯದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಲ್ಲಿ ಬರುತ್ತೆ? ಫಾರ್ ಎಕ್ಸಾಂಪಲ್ ಪಾರ್ಟ್ ಡಿಗೆ ಬನ್ನಿ. ಪಾರ್ಟ್ ಡಿಗೆ ಬಂದಾಗೆ ಟೋಟಲ್ ಎಷ್ಟು ಕ್ವಶನ್ಸ್ ಇರ್ತವೆ? 7 ಕ್ವಶನ್ಸ್ ಇರುತ್ತೆ. ಈ 7 ಕ್ವಶನ್ಸಲ್ಲಿ ನಾವು ಅಟೆಂಡ್ ಮಾಡಬೇಕಾದ್ರೆ ಎಷ್ಟು ಕ್ವಶನ್ಸು? 4 ಕ್ವಶನ್ಸ್ ಮಾತ್ರ. ಈ 4 ಕ್ವಶನ್ಸಿಗೆ ಪ್ರಿಪೇರ್ ಆದರೆ ಟೋಟಲ್ ನಮಗೆ ಎಷ್ಟು ಕ್ವಶನ್ಸ್ ಬರ್ತವೆ? ನಮಗೆ 20 ಕ್ವಶನ್ಸ್ ಬರ್ತವೆ. ಕರೆಕ್ಟ್ ಅಲ್ಲ ಮಕ್ಕಳೇ? ಸೊ ಅಂದರೆ 4 ಚಾಪ್ಟರ್ಲಿರುವಂಥದ್ದು ಕರೆಕ್ಟಾಗಿ ನಾವು ಓದ್ಕೊಂಡ್ಬಿಟ್ರೆ ಏನಾಗುತ್ತೆ? ಈಸಿ ಆಗುತ್ತೆ. ಅದೇ ರೀತಿ ಪಾರ್ಟ್ ಇ ಬಂದಾಗ ಏನಾಗುತ್ತೆ? 10 ಮಾರ್ಕ್ಸ್ ಕ್ವಶನ್ಸ್. 10 ಮಾರ್ಕ್ ಅಂದರೆ ಒಂದು 6 ಮಾರ್ಕ್ಸು, ಒಂದು 4 ಮಾರ್ಕು. ಇಲ್ಲಿ ಹೆಂಗಿರುತ್ತೆ? 2 6 ಮಾರ್ಕ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ 1 ಬರೀಬೇಕು. ನೆಕ್ಸ್ಟು 4 ಮಾರ್ಕ್ಸ್ ಎಲ್ಲರೂ ಕೂಡ ಅಷ್ಟೇ, 2 4 ಮಾರ್ಕ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ 1 ನಾವು ಕನ್ಸಿಡರ್ ಮಾಡಬೇಕು. ಸೊ ಈಸಿಯಾಗಿ ಅಂತಂದರೆ ಫಸ್ಟ್ ಪಾರ್ಟ್ ಇ ಮತ್ತು ಪಾರ್ಟ್ ಡಿನ ಮುಗಿಸ್ಕೊಂಬಿಡಿ ಆದಷ್ಟು. ಇವತ್ತು ಆ್ಯಕ್ಚುಲಿ ನೀವು 28ನೇ ತಾರೀಕಿಂದ ನೀವು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಆಲ್ರೆಡಿ ಬುಧವಾರ, ಗುರುವಾರ ಶುಕ್ರವಾರ ನೀವು ಕುಂತ್ಕೊಂಡ್ರು ಕೂಡ ಡೈಲಿ 1 ಅವರ್ ಸಾಕು. ಪೂರ 24 ಗಂಟೆ ಕುಂತ್ರದ ನೆಸೆಸಿಟಿ ಇಲ್ಲ ಇದರಲ್ಲಿ. ಡೈಲಿ 1 ಅವರ್ ನೀವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ? ಭಾಳ ಈಸಿಯಾಗಿ ಕಲಿಬೋದು. ಯಾಕಂದರೆ ಮ್ಯಾಥಮೆಟಿಕ್ಸಿಗೆ ಟೋಟಲ್ 2.5 ಡೇಸ್ ನಮಗೆ ಗ್ಯಾಪ್ ಇದೆ, ಅವಾಗೂ ಇನ್ನೂ ಪ್ರಾಕ್ಟೀಸ್ ಮಾಡ್ಬೋದು ಫಾಸ್ಟಾಗಿ. ಸೊ ಪಾರ್ಟ್ ಇ ಅಂತ ಬಂದಾಗೆ ನಮಗೆ 6 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರ್ತವೆ ಅಂತಂದರೆ, ಒಂದು ಕ್ವಶನ್ನು LPP ಇಂದ ಬರುತ್ತೆ. ಈ LPP ಏನಪ್ಪ ಅಂದರೆ ಕಂಪ್ಲೀಟ್ ಗ್ರಾಫಿಕಲ್ ಸೊಲ್ಯೂಷನ್. ಇದು ಕಂಪ್ಲೀಟಾಗಿ ಗ್ರಾಫಿಕಲ್ ಸೊಲ್ಯೂಷನ್ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಎಲ್ಲಿಂದ ಇರುತ್ತೆ? ಇಂಟಿಗ್ರಲ್ಸಲ್ಲಿ ಇರುತ್ತೆ. ಈ ಇಂಟಿಗ್ರಲ್ಸಲ್ಲಿ ಕ್ವಶನ್ ಎಲ್ಲಿಂದ ಬರುತ್ತೆ ಅಂತಂತಂದರೆ ಡೆಫಿನೆಟ್ ಇಂಟಿಗ್ರಲ್ ಅಲ್ಲಿಂದ ಬರುತ್ತೆ. ಡೆಫಿನೆಟ್ ಇಂಟಿಗ್ರಲ್ ಯಾವುದು? ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಇದ್ರೆ ಆ ಪ್ರಾಪರ್ಟೀಸ್ನ ಇದು ನಿಮ್ಗೆ ಹೆಂಗೆ ಹೇಳ್ತಾರೆ ಅಂತಂದರೆ ಥೇರಮ್ ಪ್ಲಸ್ ಪ್ರಾಬ್ಲಮ್. ಅಲ್ಲಿ ನಮಗೆ ಟೋಟಲ್ 6 ಪ್ರಾಪರ್ಟೀಸ್ ಇದಾವಲ್ಲ, ಆ 7 ಪ್ರಾಪರ್ಟೀಸ್ ಅದು ಟೋಟಲ್ ಆಗಿ. ಆ 7 ಪ್ರಾಪರ್ಟೀಸಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿನ ನಿಮಗೆ ಪ್ರೂವ್ ಮಾಡಲಿಕ್ಕೆ ಕೇಳ್ತಾರೆ. ಅದ್ರ ಜೊತೆಗೆ ಈ ಯಾವ ಪ್ರಾಪರ್ಟಿ ಕೇಳಿರ್ತಾರೆ ಆ ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಕೇಳಿರ್ತಾರೆ. ಹಾಗಾಗಿ ಈಸಿಯಾಗಿ ನಾವು 6 ಮಾರ್ಕ್ಸ್ ಮಾಡ್ಬೋದು. ಆದಷ್ಟು ಮಕ್ಕಳೇ ಭಾಳ ಜನ ಏನು ಮಾಡ್ತಾರೆ ಅಂತಂದರೆ ಗ್ರಾಫಿಕಲ್ ಸೊಲ್ಯೂಷನಿಗೆ ಹೋಗ್ಬಿಡ್ತೀರಿ. ಬಟ್ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಗೋ ಫಾರ್ ದ ಇಂಟಿಗ್ರಲ್ಸ್ ಬೆಟರ್. ಯಾಕಂತಂದರೆ ನಾವು ಎಕ್ಸಾಮ್ ಬರೀಬೇಕಾದಾಗ 3 ತಾಸು ಭಾಳ ಕಮ್ಮಿ ಅನಿಸುತ್ತೆ. ಓಕೆನಾ? ಸೊ ಗ್ರಾಫಿಕಲ್ ಸೊಲ್ಯೂಷನ್ ಅಂತಿದ್ದಾಗ ಏನಾಗುತ್ತೆ? ಫಿಸಿಬಲ್ ರೀಜನ್ ಆಗಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು. ಓಕೆ, ಅಲ್ಲಿ ಸ್ವಲ್ಪ ಟೈಮ್ ಟೇಕಿಂಗ್ ಇರುತ್ತೆ. ಈಸಿನೇ ಬಟ್ ಟೈಮ್ ಟೇಕಿಂಗ್ ಇರುತ್ತೆ. ಅದೇ ನಾವಿಲ್ಲಿ ಇಂಟಿಗ್ರಲ್ಸ್ ಮಾಡ್ಬೇಕಾದ್ರೆ ಏನಾಗುತ್ತೆ? ಪ್ರಾಪರ್ಟೀಸ್ ಆದಷ್ಟು ಈಸಿನಿ ಮೆಥಡಲ್ಲಿ ಹೋಗ್ಬೋದು. ಆಮೇಲೆ ಪ್ರಾಬ್ಲಮ್ಸು ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡೋದು. ಸೊ ಯಾವುದೇ ಕಾರಣಕ್ಕೂ ಫಸ್ಟ್ ಪ್ರಿಫರೆನ್ಸ್ ಇಂಟಿಗ್ರಲ್ಸಿಗೆ ಕೊಡಿ, ಅದಾದಮೇಲೆ LPP ಕೊಡಿ, ಎರಡನ್ನೂ ಮಾಡಿ. ಓಕೆನಾ? ಅದೇ ರೀತಿ ನೀವು 4 ಮಾರ್ಕ್ಸಿಗೆ ಬಂದಾಗ 4 ಮಾರ್ಕ್ಸಲ್ಲಿ ನಾವು ಯಾವುದನ್ನು ಕಾನ್ಸೆಪ್ಟ್ ಮಾಡ್ತೀವಿ ಅಂತಂದರೆ ಡಿಟರ್ಮಿನೆಂಟ್ಸಲ್ಲಿ ಯಾವ್ದು ನೋಡ್ತೀರಿ ಅಂತಂತಂದರೆ ಇನ್ವರ್ಸ್ ಫಂಕ್ಷನ್, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಫೈಂಡಿಂಗ್ A ಇನ್ವರ್ಸ್ ಅಂತ ಬರುತ್ತಲ್ಲ ಆ ಪ್ರಾಬ್ಲಮ್ಸು. ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ಎಲ್ಲಿಂದ ಬರುತ್ತೆ ಅಂತಂದರೆ ಕಂಟಿನ್ಯೂಟಿಯಲ್ಲಿ ಬರುತ್ತೆ.
ಕಂಟಿನ್ಯೂಟಿಯಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಬರ್ಬೋದು, ಇಲ್ಲಾಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಬರ್ಬೋದು, ಇಲ್ಲ ಅಂತಂದರೆ ಜಸ್ಟಿಫೈ ದ ಆನ್ಸರ್ ವೆದರ್ ಇಟ್ ಈಸ್ ಕಂಟಿನ್ಯೂಟಿ ಆರ್ ಡಿಸ್ಕಂಟಿನ್ಯೂಟಿ ಎಟ್ ವಾಟ್ ಪಾಯಿಂಟ್ ಅಂತಾದರೂ ಕೇಳ್ಬೋದು. ಸೊ ಆಲ್ಮೋಸ್ಟ್ ಇದು ಫಸ್ಟ್ ಎಕ್ಸಸೈಸ್ ನೀವೇನಾದ್ರು ಪರ್ಫೆಕ್ಟ್ ಆಗಿಬಿಟ್ರೆ ಭಾಳ ಈಸಿ. ಎಕ್ಸಸೈಸ್ 5.1 ಕಂಪ್ಲೀಟ್ ಕವರ್ ಮಾಡ್ಕೊಂಬಿಡಿ ನೀವು, ಹಾಗಾಗಿ ಇಲ್ಲಿ ನಿಮಗೆ ಈಸಿಯಾಗಿ 4 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಆದಷ್ಟು ಇಂಟಿಗ್ರೇಷನ್ ಮತ್ತು ಕಂಟಿನ್ಯೂಟಿ ಮಾಡಿದ್ರೆ ಇವೆಲ್ಲ ಎರಡು ಒಂದೇ ಗ್ರೂಪಲ್ಲಿ ಆಗುತ್ತೆ. ಮುಂದೆ ನಿಮಗೆ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ಸಿಗೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಮುಂದೆ ಭಾಳಷ್ಟು ಅಪ್ಲಿಕೇಶನ್ಸ್ ಇದಾವೆ ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಮೇಲೆ. ಸೊ ಹಾಗಾಗಿ ನಿಮಗೆ ಇದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಅಂತ ಹೇಳ್ತೇವೆ. ಬಟ್ ಈಸಿಯಾಗಿ ಬರಬೇಕಂತಂದ್ರೆ ನೀವು ಮ್ಯಾಟ್ರಿಸಸ್ನ ಮಾಡ್ಕೋಬೋದು ಮತ್ತು ಗ್ರಾಫ್ ಮಾಡ್ಬೋದು. ಬಟ್ ಗ್ರಾಫಲ್ಲಿ ಏನು ಮಾಡ್ತೀರಿ ಅಂತಂದರೆ ಫಿಸಿಬಲ್ ಸೊಲ್ಯೂಷನ್ ಆಗಬೇಕಾದ್ರೆ ಬಿಲೋ ದ ಒರಿಜಿನು ಅಬೋ ದ ಒರಿಜಿನು ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ನೋಡಿಕೊಂಡು ಆ ಫಿಸಿಬಲ್ ರೀಜನ್ ಹಾಕಬೇಕು, ಯಾಕಂದ್ರೆ ಅಲ್ಲೇ ಮೇನ್ ಎಲ್ಲ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳೇ ಪಾರ್ಟ್ ಡಿ ಕಾನ್ಸಂಟ್ರೇಟ್ ಮಾಡಿ. ಪಾರ್ಟ್ ಡಿದಲ್ಲಿ ಬಂದಾಗ ಫಸ್ಟ್ ಕಾನ್ಸಂಟ್ರೇಷನ್ ಏನು ಮಾಡ್ತೀರಿ ಅಂತಂತಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮಾಡ್ಕೊಳ್ಳಿ. ರಿಲೇಷನ್ ಫಂಕ್ಷನ್ಸ್ ಕೇಳ್ತಾರೆ. ಸೆಕೆಂಡ್ ಒನ್ನಲ್ಲಿ ಏನಿರುತ್ತೆ ಮ್ಯಾಟ್ರಿಸಸ್, ಥರ್ಡಲ್ಲಿ ಡಿಟರ್ಮಿನೆಂಟ್ಸ್, ಫೋರ್ತಲ್ಲಿ ಸೆಕೆಂಡ್ ಆರ್ಡರ್ ಡಿರವೇಟಿವ್, ಫಿಫ್ತ್ ಬಂದುಬಿಟ್ಟು ಇಂಟಿಗ್ರಲ್ಸ್ ಬರುತ್ತೆ. ಸಿಕ್ಸ್ತ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಆ್ಯಂಡ್ ಫೈನಲಿ ಲಾಸ್ಟ್ ಬಂದುಬಿಟ್ರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಬರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ ನಿಮಗೆ 7 ಚಾಪ್ಟರ್ಸ್ ಇರುತ್ತೆ. ಈ 7 ಚಾಪ್ಟರಲ್ಲಿ ನಾವು ಈಸಿಯಾಗಿ ಎಷ್ಟು ಅಟೆಂಡ್ ಮಾಡಬೇಕು 4. ಬಟ್ ಎಲ್ಲರೂ 4 ಚಾಪ್ಟರ್ಸಿಗೆ ಮಾತ್ರ ಪರ್ಫೆಕ್ಟ್ ಆಗಬೇಡಿ, ಯಾವುದಕ್ಕೂ ಒಂದು ಸೇಫರ್ ಸೈಡ್ ಅಂತೇಳಿ 5 to 6 ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಮಿಸ್ ಆಗಿಬಿಡ್ತು ಅಂತಂತಂದರೆ ನೆಕ್ಸ್ಟ್ ನಮಗೆ ಮಾರ್ಕ್ಸ್ ಲಾಸ್ ಆಗೋ ಚಾನ್ಸಸ್ ಭಾಳ ಇರ್ತವೆ. ಸೊ ಹಾಗಾಗಿ 5 to 6 ಚಾಪ್ಟರ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಬಂದಾಗೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ ಅಂತಂದರೆ ಎಫ್ ಇನ್ವರ್ಸ್, ಅಂದರೆ ಫಂಕ್ಷನ್ಸ್ 1 1 ಇದಾವೆ, ಆನ್ ಟು ಇದಾವೆ, ಮತ್ತು ಫೈಂಡ್ ದ ಇನ್ವರ್ಸ್. ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಓಕೆ, ಮ್ಯಾಟ್ರಿಸಸ್ಸಲ್ಲಿ ಬಂದಾಗ ನೀವೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂತಂದರೆ ಪ್ರಾಪರ್ಟೀಸ್ ಆಫ್ ಎ ಮ್ಯಾಟ್ರಿಕ್ಸ್. ಪ್ರಾಪರ್ಟೀಸ್ ಆಫ್ ಎ ಮ್ಯಾಟ್ರಿಕ್ಸ್, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅವಿದಾವೆಲ್ಲ ಪ್ರಾಬ್ಲಮ್ಸು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂತಂದರೆ ಇಕ್ವೇಷನ್ಸ್ ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ಸ್ಯಾಟಿಸ್ಫೈಯಿಂಗ್ ದ ಇಕ್ವೇಷನ್ಸ್. ಫಾರ್ ಎಕ್ಸಾಂಪಲ್ ಹೆಂಗೆ a³ - 63a a³ - 6a² ಆ ಥರ ಈಕ್ವೇಷನ್ ಕೊಡ್ತಾರೆ. ಆ ಈಕ್ವೇಷನ್ ನಾವು ಪ್ರೂವ್ ಮಾಡೋದು ನೋಡ್ಕೊತ ಹೋಗಬೇಕು. ಅದೇ ರೀತಿ ಡಿಟರ್ಮಿನೆಂಟ್ಸಲ್ಲಿ ಬಂದಾಗೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ ಟೋಟಲ್ 3 ಈಕ್ವೇಷನ್ಸ್ ಕೊಟ್ಟಿರ್ತಾರೆ. ಆ 3 ಈಕ್ವೇಷನ್ಸಿಂದ ನಾವೇನು ಫೈಂಡ್ ಔಟ್ ಮಾಡಬೇಕು, ವ್ಯಾಲ್ಯೂ ಆಫ್ x, y ಆ್ಯಂಡ್ z, ಅದನ್ನು ಫಾಲೋ, ಆ ಥರದ ಪ್ರಾಬ್ಲಮ್ಸ್ನ ಕೇಳ್ತಾರೆ ನಿಮಗೆ. ಸೆಕೆಂಡ್ ಆರ್ಡರ್ ಡಿರವೇಟಿವ್ ಅಂತಂತಂದರೆ ವೆರಿ ಈಸಿ ಆ್ಯಂಡ್ ಮತ್ತು ನಮಗೆ ಟೈಮ್ ಉಳಿಸುವಂಥ ಕಾನ್ಸೆಪ್ಟ್ ಇದು. ಸೆಕೆಂಡ್ ಆರ್ಡರ್ ಡಿರವೇಟಿವ್ ಕಂಪ್ಲೀಟ್ ಆ ಟಾಪಿಕ್ನ ನೀವು ಓದ್ಬಿಟ್ರಿ ಅಂತಂತಂದರೆ ಒಂದು MCQs ಅಲ್ಲಿ ಬರುತ್ತೆ, ಇನ್ನೊಂದು 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ನ ಸಾಲ್ವ್ ಮಾಡ್ಬೋದು, ನೆಕ್ಸ್ಟ್ ಫೈನಲ್ ಆಗಿ 5 ಮಾರ್ಕ್ಸಲ್ಲಿ ಕೂಡ ಒಂದು ಕ್ವಶನ್ನ ಸಾಲ್ವ್ ಮಾಡ್ಬೋದು. ಆಲ್ಮೋಸ್ಟ್ ಸೆಕೆಂಡ್ ಆರ್ಡರ್ ಡಿರವೇಟಿವ್ ಕಂಪ್ಲೀಟ್ ಅದರಲ್ಲಿ 5 ಮಾರ್ಕ್ಸ್ ಇದ್ದಾವೆ, ಎಲ್ಲವೂ ಇಕ್ವೇಷನ್ ಓರಿಯೆಂಟೆಡ್. ಫಾರ್ ಎಕ್ಸಾಂಪಲ್ ಯಾವ ಥರ ಅಂತಂದರೆ y = sin ಇನ್ವರ್ಸ್, ಶೋ ದಟ್ y - xy ಪ್ಲಸ್ y = 0. ಇಲ್ಲ ಅಂತಂತಂದರೆ y = a into e power mx plus b into e power nx, then show that y - minus of m plus n into dy by dx plus mny = 0. ಈ ಥರ ಪ್ರಾಬ್ಲಮ್ಸ್ ಇದೆ. ಲಾಸ್ಟ್ ಎಕ್ಸಸೈಸಲ್ಲಿ ಟೋಟಲ್ 17 ಪ್ರಾಬ್ಲಮ್ಸ್ ಇದ್ದಾವೆ. ಆ 17 ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದ್ದಾವೆ, ಒಂದು ನಂಬರ್ ವೈಸ್ ಫಾರ್ಮಲ್ಲಿ ಇದ್ದಾವೆ. ಸೊ ನೀವು ಎರಡನ್ನೂ ಒಂದು ಸತಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಭಾಳ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇಂಟಿಗ್ರಲ್ಸಲ್ಲಿ ಬಂದಾಗೆ ಟೋಟಲ್ ಆಗಿ 9 ಥಿಯರಮ್ಸ್ ಇದ್ದಾವೆ. 3 ಥಿಯರಮ್ಸ್ ಎಲ್ಲಿಂದ ಬರುತ್ತೆ ಅಂತಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸಿಂದ ಬರುತ್ತೆ. ನೆಕ್ಸ್ಟ್ ಬಿಟ್ಟರೆ ಇನ್ನು 6 ಥಿಯರಮ್ಸ್ ಎಲ್ಲಿ ಬರುತ್ತೆ, ಇಂಟಿಗ್ರೇಷನ್ಸ್ ಆನ್ ಪರ್ಟಿಕ್ಯುಲರ್ ಸೊಲ್ಯೂಷನ್.
ಪರ್ಟಿಕ್ಯುಲರ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಫಂಕ್ಷನ್ಸ್ನ ಕನ್ವರ್ಟ್ ಮಾಡಿ ಅಂತ ಹೇಳ್ತೀರಿ ಯಾವ ಫಾರ್ಮಲ್ಲಿ, ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್, ಇಲ್ಲ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್, ಆರ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಓಕೆನಾ? ಈ ಟೋಟಲ್ ಏನೋ ಎಷ್ಟಿದಾವೆ, 6 ಫಾರ್ಮ್ಸ್ ಇದಾವೆ. ಅದೇ ರೀತಿ ಇನ್ನೊಂದು ಬರುತ್ತೆ, ಏನು, ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಟೋಟಲ್ ನಮಗೆ 6 ಪ್ರಾಬ್ಲಮ್ಸ್ ಇರ್ತವೆ, 6 ಥೇರಮ್ಸ್ ಇದಾವೆ. ಇಲ್ಲಿ ಥೇರಮ್ ಪ್ಲಸ್ ಪ್ರಾಬ್ಲಮ್, ಎಕ್ಸಸೈಸಲ್ಲಿ ಪ್ರಾಬ್ಲಮ್ಸ್ ಇದಾವೆ. ಏನು ಥೇರಮ್ ಕೇಳಿರ್ತಾರೆ ಅದ್ರ ತಕ್ಕಂಗೆ ನಿಮಗೆ ಏನು ಕೊಡ್ತಾರೆ, ಪ್ರಾಬ್ಲಮ್ಸ್ನ ಕೇಳ್ತಾ ಹೋಗ್ತಾರೆ. ಓಕೆನಾ? ಅದೇ ಇಲ್ಲಿ 3 ಪ್ರಾಬ್ಲಮ್ಸ್ ಇದಂದರೆ ಈ 3 ಥೇರಮ್ಸ್ ಎಲ್ಲಿ ಸಿಗುತ್ತೆ ಅಂತಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಯಾವ ಫಾರ್ಮಲ್ಲಿ ಇರುತ್ತೆ, ಸೇಮ್ ಇಲ್ಲಿ ಡಿ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇರುತ್ತೆ, ಬಟ್ ಅಲ್ಲಿ ಏನಾಗುತ್ತೆ ನಮಗೆ ನ್ಯೂಮರೇಟರ್ ಬರುತ್ತೆ. ಯಾವ ರೀತಿ ಅಂದರೆ ಇಂಟಿಗ್ರೇಷನ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಆರ್ ಮೈನಸ್ ಎ ಸ್ಕ್ವಯರ್, ಆರ್ ಇಂಟಿಗ್ರೇಷನ್ ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಈ ಥೇರಮ್ಸ್ನ ಏನು ಮಾಡ್ತೀವಿ ನಾವು, ಬೈ ಯೂಸಿಂಗ್ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಟೋಟಲ್ 9 ಥೇರಮ್ಸ್ ಇರುತ್ತೆ. ಎಲ್ಲ ಥೇರಮ್ಸ್ ಇದು ನೋಡಲಿಕ್ಕೆ 9 ಮಾತ್ರ, ಬಟ್ ಕರೆಕ್ಟಾಗಿ ಕುಂತು ಕಾನ್ಸಂಟ್ರೇಟ್ ಮಾಡಿ ಒಂದು 4 ಥೇರಮ್ಸ್, ಇದರಲ್ಲಿ ಒಂದು 3 ಥೇರಮ್ಸು, ಇದರಲ್ಲಿ ಒಂದು 2 ಥೇರಮ್ಸ್ ಕರೆಕ್ಟಾಗಿ ಕುಂತು ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲವೂ ನಿಮಗೆ ಸಿಮಿಲರ್ ಆಗೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ನಿಮಗೇನು ಕೇಳ್ತಾರೆ, ಫೈಂಡ್ ದ ಏರಿಯಾ ರೀಜನ್ ಬೌಂಡೆಡ್ ಬೈ ದ ರೀಜನ್ ಅಂತ ಕೇಳ್ತಾರೆ. ಅದರಲ್ಲಿ ಯಾವುದಿರುತ್ತೆ, ಎಲಿಪ್ಸ್, ಸರ್ಕಲ್ಲು, ಪ್ಯಾರಾಬೋಲಾ, ಆಮೇಲೆ ಪ್ಯಾರಾಬೋಲಾ ವಿತ್ ಲೈನ್ ಬರುತ್ತೆ. ಸೊ ಟೋಟಲ್ ಒಂದು 6 to 7 ಪ್ರಾಬ್ಲಮ್ಸ್ ಇದಾವೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ, ಇನ್ಕ್ಲೂಡಿಂಗ್ ಮಿಸ್ಲೇನಿಯಸ್. ಯಾಕಂದರೆ ಮಿಸ್ಲೇನಿಯಸಲ್ಲಿ ಒಂದು y = cos x ಅಂತ ಒಂದು ಪ್ರಾಬ್ಲಮ್ ಇದೆ, ಇದುವರೆಗೂ ಕೇಳಿಲ್ಲ, ಈ ಕೇಳೋಂಥ ಚಾನ್ಸಸ್ ಬರ್ಬೋದು. ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಲ್ಲಿ ಬಂತು ಅಂತಂದರೆ ಇಲ್ಲೇನು ಮಾಡ್ತೀರಿ, ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಭಾಳಷ್ಟು ಸತಿ ಮ್ಯಾಕ್ಸಿಮಮ್ ರಿಪೀಟೆಡ್ ಆಗಿ ಬಂದಿರೋದು ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ನು. ಈ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮುಗಿದಾದ ಮೇಲೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಕೊಡ್ತೀರಿ ಅಂತಂದರೆ ವೇರಿಯೇಬಲ್ ಸೆಪರೇಬಲ್ ಮೆಥಡಲ್ಲಿ ವರ್ಬಲ್ ಪ್ರಾಬ್ಲಮ್ಸ್ ಇದಾವಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟಿಂದ ನಾವೇನು ಮಾಡಬೇಕು, ಇಕ್ವೇಷನ್ಸನ್ನು ಜನರೇಟ್ ಮಾಡಿಕೊಂಡು ಅದಾದಮೇಲೆ ನಾವು ವೇರಿಯೇಬಲ್ ಸೆಪರೇಬಲ್ ಅಪ್ಲೈ ಮಾಡಿದೆ. ಆಲ್ಮೋಸ್ಟ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೂಡ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದಾವೆ, ಆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೂಡ ಭಾಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಇದುವರೆಗೆ ಎಲ್ಲ ಜನರಲೈಸ್ ಡೈರೆಕ್ಟಾಗಿ ಕೊಡ್ತಾ ಇದ್ರು, ಒಂದು ವೇಳೆ ಇಂಡೈರೆಕ್ಟಾಗಿ ಕೇಳಿದರೆ ನಾವು ಸ್ಟೇಟ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ 4 ಚಾಪ್ಟರ್ ನಾವು ಹೆಂಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ರಿಲೇಷನ್ ಫಂಕ್ಷನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಈಸಿ ಅನ್ಸುತ್ತೆ, ಯಾಕಂದ್ರೆ ಅದು ಬೈಜೆಕ್ಟಿವಿಟಿ ಫೈಂಡ್ ಔಟ್ ಮಾಡ್ಕೊಂಡು ಇನ್ವರ್ಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕೆಂಡಿಗೆ ಏನು ಮಾಡ್ತೀರಿ ಅಂತಂದರೆ ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್ಗೆ ಹೋಗಿ, ಅದಾದಮೇಲೆ ಇಂಟಿಗ್ರಲ್ಸಿಗೆ ಹೋಗಿ. ಇಂಟಿಗ್ರಲ್ಸ್ ಆರಾಮ್ ಬೇಸಿಕ್ ಇರುತ್ತೆ, ಸೊ ಹಾಗಾಗಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಕೂಡ ಮಾಡ್ಕೊಳ್ಳಿ. ಆರ್ ಗೋ ಫಾರ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಆರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಫಸ್ಟ್ ಪ್ಯಾಟರ್ನ್ ಇದು. ಸರ್ ನಿಮ್ಮ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಭಾಳ ಈಸಿ ಆಗುತ್ತೆ ಸರ್, ನೀವು ಅದನ್ನ ಯಾಕೆ ಬಿಟ್ಟಿರಿ? ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಕೂಡ ಮಾಡಿ, ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮದು ಟೈಮ್ ಓಡ್ತಾನೆ ಇರುತ್ತೆ, ನಾವು ಎಕ್ಸಾಮ್ ಬರೀಬೇಕಾದ್ರೆ ಎಷ್ಟು ಬರಿತೀವಿ ಏನು ಬರಿತೀವಿ ಅಂತ ಗೊತ್ತಾಗಲ್ಲ. ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಯಾವಾಗಲೂ ನಾನು ಏನು ಮಾಡ್ತೀವಿ, ಮಕ್ಳು ಏನು ಹೇಳ್ತೀನಿ ಅಂದರೆ ನೀವು ಮಾಡಿ, ಬಟ್ ಇದನ್ನೇನು ಮಾಡ್ಬೇಕಂತಂದರೆ ಲಾಸ್ಟ್ ಆಪ್ಷನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಮ್ಯಾಟ್ರಿಸಸ್ ಪ್ರಾಬ್ಲಮ್ಮು ನಿಮಗೆ ಲೆಂತಿ ಪ್ರಾಬ್ಲಮ್ಮು. ಇಫ್ ಯು ಆರ್ ಕಾನ್ಫಿಡೆನ್ಸ್ ವೆಲ್ ಆ್ಯಂಡ್ ಗುಡ್, ಬಟ್ ಒಂದು ವೇಳೆ ಕಾನ್ಫಿಡೆನ್ಸ್ ಏನಾದರೂ ಮಿಸ್ ಆಯ್ತಪ್ಪ, ಬರೀಬೇಕಾದ್ರೆ ಏನೋ ತಪ್ಪಾಯ್ತಪ್ಪ ಎಲ್ಲೋ ಒಂದು ಕಡೆಗೆ ಅಂತಂದರೆ ಮತ್ತೆ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೆ ಬರ್ಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಿ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಲಾಸ್ಟ್ ಆಪ್ಷನ್ ಇಟ್ಕೊಳ್ಳಿ. ಇಲ್ಲ ಸರ್ ನನಗೆ ಇಂಟಿಗ್ರೇಷನ್ ಟಫ್ ಆಗುತ್ತೆ ಅಂತಂತಂದರೆ ಬೇಕಾದ್ರೆ ನೀವು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸೇ ಮಾಡ್ಕೊಳ್ಳಿ. ಬಟ್ ನನ್ನ ಥಾಟ್ ಏನಂತಂದರೆ ಕಂಪ್ಲೀಟ್ ಪ್ರಿಪ್ರೇಷನ್ ಟೈಮಲ್ಲಿ ಇಂಟಿಗ್ರೇಷನ್ ಅಂದರೆ ಕ್ಯಾಲ್ಕುಲಸ್ ಪಾರ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಹೈಯರ್ ಕ್ಲಾಸಸ್ಸಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಇದು ಎಲ್ಲ ಕಂಪ್ಲೀಟ್ ಇಂಟ್ರೊಡಕ್ಷನ್ ಯಾವುದಾಯ್ತು, ಪಾರ್ಟ್ ಡಿದಾಯಿತು. ನೆಕ್ಸ್ಟ್ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಮಾಡ್ಬೇಕು ನಾವು, ಅಂದರೆ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್. ಇಲ್ಲೇನು ಮಾಡ್ತೀರಿ ಮಕ್ಕಳೇ ಅಂದರೆ ಡೈರೆಕ್ಟಾಗಿ ಚಾಪ್ಟರ್ ವೈಸ್ ಹೋಗ್ಬಿಡಿ. ಈಗ ಆಲ್ರೆಡಿ ನಾವು ಟೋಟಲ್ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ವಿ ಅಂತಂತಂದರೆ 10 ಮಾರ್ಕ್ಸ್ ಪಾರ್ಟ್ ಇ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ 5 ಮಾರ್ಕ್ಸ್ ಪಾರ್ಟ್ ಡಿ ಕೂಡ ಕಂಪ್ಲೀಟ್ ಮಾಡಿದ್ವಿ. ಟೋಟಲ್ ಎಷ್ಟಾಯಿತು, 30 ಮಾರ್ಕ್ಸ್ ಆಯಿತು. ಸರ್ ಸಾಕು ಸರ್, ಗೌರ್ಮೆಂಟ್ ಅವರು ಬರೀ ನಮಗೆ 33 ಮಾರ್ಕ್ಸ್ ಅಂತ ಹೇಳಿದಾರೆ ಅಂತೇಳಿ ಮತ್ತೆ ನೀವು ನೆಗ್ಲೆಕ್ಟ್ ಮಾಡಿಬಿಡಿ. ಓಕೆನಾ? ಸೊ ಯಾಕಂದ್ರೆ ನಮಗೆ CET ರ್ಯಾಂಕಿಂಗ್ ಚೆನ್ನಾಗಿ ಬರಬೇಕು ಅಂತಂದರೆ ನಮಗೆ PU ಬೋರ್ಡಲ್ಲಿ ಕೂಡ ಮಾರ್ಕ್ಸ್ ಆಲ್ಮೋಸ್ಟ್ ಔಟ್ ಬರಬೇಕು. ಯಾಕೆ ಹೇಳಿ, PU C ಮಾರ್ಕ್ಸ್ 50%, CET ಮಾರ್ಕ್ಸ್ 50%, ಎರಡನ್ನೂ ಮರ್ಜ್ ಮಾಡಿ ನಿಮಗೆ KCET ರಿಸಲ್ಟ್ ಬರುತ್ತೆ. ಅದನ್ನ ತಲೆಗಿಟ್ಕೊಳ್ಳಿ ಮಕ್ಕಳೇ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಈಗ ನಮಗೆ ಬೇಕಾಗಿದೆ ಇಲ್ಲಿ ಪಾರ್ಟ್ ಬಿ ಇಂದ 12 ಮಾರ್ಕ್ಸ್ ಬರುತ್ತೆ, ಪಾರ್ಟ್ ಸಿ ಇಂದ 18 ಮಾರ್ಕ್ಸ್ ಬರುತ್ತೆ.
ಇಲ್ಲಿ ಪ್ರಿಪ್ರೇಷನ್ ಟೆಕ್ನಿಕ್ ಹೇಗೆ, ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ. ಸೊ ಇಲ್ಲಿ ಯಾವ ರೀತಿ ತೊಗೋಬೇಕು ಅಂತಂತಂದರೆ ನಮಗೆ ಟೋಟಲ್ ಎಷ್ಟು ಕ್ವಶನ್ಸ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನ ತಿಳ್ಕೊಳ್ಳಿ. ಸೊ ಟೋಟಲ್ 9 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಾವು ಬರಿಬೇಕಾಗಿದ್ದಷ್ಟು 6ಗೆ ಮಾತ್ರ ಬರಿಬೇಕು. 3 ಮಾರ್ಕ್ಸಲ್ಲಾದರೂ ಅಷ್ಟೇ ಟೋಟಲ್ 9 ಕ್ವಶನ್ಸ್ ಇರ್ತವೆ, ಅದರಲ್ಲಿ 6ಗೆ ಮಾತ್ರ ನಾವು ಬರಿಬೇಕು. ಒಂದು ಕೆಲಸ ಮಾಡಿ, ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು ಎರಡೂ ಚಾಪ್ಟ್ರಲ್ಲಿ ಎಲ್ಲೆಲ್ಲಿ ಬರ್ತವೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ 3 ಮಾರ್ಕ್ಸ್ ಇದೆ, 2 ಮಾರ್ಕ್ಸ್ ಇಲ್ಲ. ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಲ್ಲಿ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಮ್ಯಾಟ್ರಿಕ್ಸಲ್ಲಿ 3 ಮಾರ್ಕ್ಸ್ ಒಂದೇ ಬರುತ್ತೆ. ಡಿಟರ್ಮಿನೆಂಟ್ಸಲ್ಲಿ 2 ಮಾರ್ಕ್ಸ್ ಮಾತ್ರ ಬರುತ್ತೆ. ನೆಕ್ಸ್ಟ್ ಎಲ್ಲಿ ಬರುತ್ತೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಬರುತ್ತೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ 2 ಮತ್ತು 3 ಬರುತ್ತೆ. ಇಂಟಿಗ್ರೇಷನ್ಸಲ್ಲಿ 2 ಮತ್ತು 3 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡಿಫ್ರೆನ್ಷಿಯಲ್ ಇಕ್ವೇಷನ್ನು 2 ಮಾರ್ಕ್ಸ್ ಒಂದೇ ಬರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವೆಕ್ಟರ್ ಆಲ್ಜಿಬ್ರಾದಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಬರುತ್ತೆ. 3D ಜಾಮಿಟ್ರಿಯಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಬರುತ್ತೆ. ಟೋಟಲ್ ಎಷ್ಟು ಚಾಪ್ಟರ್ ಅದು ಇಲ್ಲೇ ಚೆಕ್ ಮಾಡ್ಕೊಳ್ಳಿ. ಈಸಿಯೆಸ್ಟ್ ಚಾಪ್ಟರ್ಸ್ ಇವು 1 2 3 4 5 6 ಚಾಪ್ಟರ್ಸ್. ಈ 6 ಚಾಪ್ಟರ್ನ ಬಿಟ್ಟು ಬಿಡ್ಲಾರ್ದಂಗೆ ಪ್ರತಿಯೊಂದು ಕ್ವಶನ್ಸ್ ನೀವು ಓದ್ಬಿಟ್ಟಿರಿ ಅಂತಂದರೆ, ಪ್ರಾಕ್ಟೀಸ್ ಮಾಡಿರಿ ಅಂತಂದಾಗ ಏನಾಗ್ತದ, ಈಸಿಯಾಗಿ ನಿಮಗೆ ಸಿಗುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನನ್ನ ಪ್ರಕಾರ ಆಲ್ರೆಡಿ ಎಲ್ಲರೂ ರಿವೈಸ್ ಮಾಡಿರ್ತೀರಿ. ಕರೆಕ್ಟಾಗಿ ಕುಂತು ನೀವೇನಾದ್ರು ವರ್ಕೌಟ್ ಮಾಡಿರಿ ಅಂತಂತಂದರೆ ಆಲ್ಮೋಸ್ಟ್ 2 ಅವರ್ಸಲ್ಲಿ ಮ್ಯಾಕ್ಸಿಮಮ್ 3 ಅವರ್ಸಲ್ಲಿ ಕಂಪ್ಲೀಟ್ ಚಾಪ್ಟರ್ ಮುಗಿದೋಗ್ಬಿಡುತ್ತೆ. ಅಷ್ಟು ಟೈಮ್ ಟೇಕಿಂಗ್ ಇರಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ನಾನು ಹಿಡ್ಕೊಂಡಿದ್ದೀನಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂದರೂ ಕೂಡ 2 ರಿಂದ 3 ತಾಸಲ್ಲಿ ಮುಗಿದೋಗ್ಬಿಡುತ್ತೆ. ಅದೇ ರೀತಿ ನಿಮಗೆ ಇನ್ನೊಂದು ಈಸಿಯೆಸ್ಟ್ ಚಾಪ್ಟರ್ ಯಾವುದಾಗುತ್ತೆ ಅಂತಂತಂದರೆ ವೆಕ್ಟರ್ ಆಲ್ಜಿಬ್ರಾ ಆಗುತ್ತೆ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ಯಾಕೆ ಅಂತಂತಂದರೆ ಇದರಲ್ಲಿ ಆಲ್ಮೋಸ್ಟ್ ನಮಗೆ ಪ್ರಾಬ್ಲಮ್ಸ್ ಕಂಪ್ಲೀಟ್ ಇರೋದೇ 3 ಎಕ್ಸಸೈಸ್ ಇದ್ದಾವೆ. ಒಂದೊಂದು ಎಕ್ಸಸೈಸಲ್ಲಿ 20 ಕ್ವಶನ್ಸ್ ಅಂದರೂ ಕೂಡ 60 ಕ್ವಶನ್ಸ್ ಆಗುತ್ತೆ. ಆಲ್ಮೋಸ್ಟ್ ನಮಗೆ ಡಾಟ್ ಪ್ರಾಡಕ್ಟು, ಕ್ರಾಸ್ ಪ್ರಾಡಕ್ಟು ಮತ್ತು ಪ್ರೊಜೆಕ್ಷನ್ ಇದ್ರ ಮೇಲೇ ಕೇಳ್ತಾರೆ ಕ್ವಶನ್ಸ್. ಸೊ ಇದು ಕೂಡ ಹಾರ್ಡ್ಲಿ ಅಂತಂತಂದರೆ ನೀವು 5 to 6 5 ಅವರ್ಸ್ ಅಂದ್ಕೊಳ್ಳಿ, 4 to 5 ಅವರ್ಸ್ ಆಗುತ್ತೆ ನಿಮಗೆ. ಆಲ್ಮೋಸ್ಟ್ 4 to 5 ಅವರ್ಸ್ ನೀವು ಕುಂತ್ಕೊಂಡ್ಬಿಟ್ರಿ ಅಂತಂದರೆ ಇನ್ಕ್ಲೂಡಿಂಗ್ 1 ಮಾರ್ಕ್ ಕೂಡ ಕವರ್ ಆಗ್ಬಿಡುತ್ತೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ. ಅದೇ ರೀತಿ 3 ಡೈಮೆನ್ಷನಲ್ ಜಾಮಿಟ್ರಿ ಆದರೂ ಕೂಡ ಅಷ್ಟೇ. ಇದರಲ್ಲಿರೋದು ನಿಮಗೆ 2 ಎಕ್ಸಸೈಸ್ ಇದ್ದಾವೆ. ಫಸ್ಟ್ ಎಕ್ಸಸೈಸ್ 1 ಮಾರ್ಕಿಗೆ ಕೊಡ್ತಾರೆ ಅಂದ್ಕೊಳ್ಳಿ, ಅದು ಈಸಿಯಾಗಿ ಮುಗಿದೋಗುತ್ತೆ. ಜಸ್ಟ್ ಯಾವ ಪ್ಲೇನಲ್ಲಿ ಪಾಯಿಂಟ್ಸ್ ಹೆಂಗಿರ್ತವೆ, ಎಷ್ಟು ಪ್ಲೇನ್ಸ್ ಇದ್ದಾವೆ ಅನ್ನೋದು ಮತ್ತೆ ಇರ್ತದೆ. ಸೆಕೆಂಡ್ ಎಕ್ಸಸೈಸಲ್ಲಿ ಏನಾಗುತ್ತೆ ನಿಮಗೆ, ಇಕ್ವೇಷನ್ ಇನ್ ಎ ಲೈನ್ ಇಂಟು ವೆಕ್ಟರ್ ಫಾರ್ಮ್ ಇಂಟು ಕಾರ್ಟೇಷಿಯನ್ ಫಾರ್ಮು, ಅದಾದಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸ್ಕ್ಯೂ ಲೈನ್ಸ್ ಅದನ್ನು ಕೇಳ್ತಾರೆ. ಸೊ ಆಲ್ಮೋಸ್ಟ್ ಇದು ಕೂಡ ಹಾರ್ಡ್ಲಿ ಅಂದರೆ 3 hours to 4 hours ಹೋಗುತ್ತೆ. ಯಾಕೆ ಎಷ್ಟು ಅವರ್ಸ್ ತೊಗೊಳ್ತಾ ಇದೆ ಅಂದರೆ ಇನ್ಕ್ಲೂಡಿಂಗ್ MCQs ಆಸ್ ವೆಲ್ ಆಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಆ ಚಾಪ್ಟರ್ ಹಿಡ್ಕೊಂಡಿರೋದ್ಮೇಲೆ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಅಷ್ಟನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು. ಓಕೆ, ಇದರಿಂದನೇ ಆಲ್ಮೋಸ್ಟ್ ನಿಮಗೆ ಕವರ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ವೆರಿ 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 ಈಸಿ ಮಕ್ಕಳೇ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಅದು ಹೆವಿ ದೊಡ್ಡದು ಜಾಸ್ತಿ ಎಕ್ಸಸ್ ಇರೋದ್ರಿಂದ ನಿಮಗೆ ಏನಾಗುತ್ತೆ, ಭಾಳ ಡಿಫಿಕಲ್ಟ್ ಅನಿಸುತ್ತೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮಾಡಬೇಕು ಅಂತಂದರೆ ಫಸ್ಟ್ ಬೇಕಾಗಿದೆ ನಿಮಗೆ ಕಾನ್ಫಿಡೆನ್ಸ್. ಎಲ್ಲಿಂದ, ಕಂಟಿನ್ಯೂಟಿ ಡಿಫ್ರೆನ್ಸಿಯೇಷನ್ದು ಫಾರ್ಮುಲಾಸ್ ಗೊತ್ತಿರಬೇಕು. ಬರೀ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಗೊತ್ತಾದರೆ ಸಾಕ, ಅದು ಕೂಡ ನಡೆಯಲ್ಲ ರೀ. ಅದ್ರ ಜೊತೆ ಏನು ಬೇಕು, ಟ್ರಿಗ್ನೋಮೆಟ್ರಿಕ್ ಟೇಬಲ್ಲು ಬೇಕು ಮತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ವಿತ್ ರೆಸ್ಪೆಕ್ಟ್ ಟು ರೊಟೇಷನ್, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಕೂಡ ಬೇಕು. ಅದಾದಮೇಲೆ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ನ ಕರೆಕ್ಟಾಗಿ ಕುಂತು ಓದಿರಿ ಅಂತಂತಂದರೆ 1 ಗಂಟೆ, ವರ್ಸ್ಟ್ ಕೇಸಲ್ಲಿ 1 ಗಂಟೆ ತೊಗೊಂಡಿರೋ ತಿಳ್ಕೊಳ್ಳಿ ಫಾರ್ಮುಲಾಸ್ ಓದಲಿಕ್ಕೆ. ಟೋಟಲ್ ಎಷ್ಟು ಎಕ್ಸಸೈಸ್ ಇದ್ದಾವೆ, 8 ಎಕ್ಸಸೈಸ್ ಅವು ಟೋಟಲ್. ಈ 8 ಎಕ್ಸಸೈಸನ್ನು ನೀವು ಆರಾಮ್ಸೆ ಧೂಮ್ಸೆ ಇನ್ಕ್ಲೂಡಿಂಗ್ MCQs ಟೋಟಲ್ 3 ಡೇಸಲ್ಲಿ ಮುಗಿಸ್ಬಿಡೋದು ಈಸಿಯಾಗಿ, ಇನ್ಕ್ಲೂಡಿಂಗ್ MCQs. ಆ್ಯಕ್ಚುಲಿ ಇದು ಭಾಳ ಈಸಿನೇ. 3 ಡೇಸ್ ಭಾಳ ದಿನ ಆಯಿತು. ಓಕೆನಾ. 3 ಡೇಸ್ ಅಂತ ಯಾಕೆ ಹೇಳಿದ್ರೆ ಡೈಲಿ 2 ತಾಸು ತೊಗೊಂಡಿರುತ್ತಂದ್ರೆ 3 ಡೇಸ್ ಆಗುತ್ತೆ. ಮತ್ತು ಪೂರ್ತಿ ಬೆಳಗ್ಗಿಂದ ರಾತ್ರಿವರೆಗೆ 3 ಡೇಸ್ ಅಲ್ಲ, 2 hours per day ಅಷ್ಟೇ ಸಾಕು, ಭಾಳ ಬಿಡೋದಕ್ಕೆ. ಸೊ ಟೋಟಲ್ ಆಲ್ಮೋಸ್ಟ್ ನಿಮಗೆ ಇಲ್ಲಿ 6 ಕ್ವಶನ್ಸಿಗೆ ಕ್ಲಿಯರ್ ಆಯಿತು. ಇದಾದಮೇಲೆ ನನಗೆ ಮತ್ತೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿಲ್ಲ ಸರ್, ನನಗೆ ಇನ್ನೂ ಬೇಕು ಕ್ವಶನ್ಸ್ ಅಂತಂದಾಗ ಆಗ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ರಿಲೇಷನ್ ಫಂಕ್ಷನ್ಸು 3 ಮಾರ್ಕ್ಸಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ಏನು ಕೇಳ್ತಾರೆ, ಟೈಪ್ಸ್ ಆಫ್ ರಿಲೇಷನ್ ಮೇಲೆ ಕೇಳ್ತಾರೆ. ಏನು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಒಂದು ಇದ್ರ ಮೇಲೆ ಕೇಳ್ಬೋದು. ಇಲ್ಲ ಅಂದರೆ ಫಂಕ್ಷನ್ಸಲ್ಲಿ ಬಂದಾಗೆ 1 ಆನ್ ಟು ಫಂಕ್ಷನ್ ಇದೇನಾ ಇಲ್ಲ ಅಂತ ಚೆಕ್ ಮಾಡಿ ಅಂತ ಕೇಳ್ತಾರೆ. ಓಕೆನಾ. ಅದಾದಮೇಲೆ ಮ್ಯಾಟ್ರಿಸಸ್ಸಲ್ಲಿ ಬಂದಾಗ 3 ಮಾರ್ಕ್ಸ್. ಮ್ಯಾಟ್ರಿಸಸ್ಸಲ್ಲಿ ಇದರಲ್ಲಿ ಏನು ಕೇಳ್ಬೋದು, 1 ಥೇರಮ್ಸ್ ಕೇಳ್ತಾರೆ. ಮಕ್ಕಳೇ ಇದುವರೆಗೂ ಥೇರಮ್ಸ್ ಇಂಪಾರ್ಟೆಂಟೇ, ಅದನ್ನು ನೆನಪಿರಲಿ. 2 ಥೇರಮ್ ಇದ್ದಾವೆ. ಒಂದು ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಮೇಲಿದೆ, ಇನ್ನೊಂದು ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೇಲಿದೆ. ಈ 2 ಥೇರಮು. ಇನ್ನೊಂದು
ಕಮ್ಯುಟೇಟಿವ್ ಪ್ರಾಪರ್ಟಿ ಮೇಲೆ ಒಂದಿದೆ. ಟೋಟಲ್ 3 ಮಿಸ್ಲೇನಿಯಸ್ ಅಲ್ಲಿ ಒಂದು ಥೇರಮ್ ಇದೆ. ಟೋಟಲ್ 3 ಥೇರಮ್ಸ್ ಇದಾವೆ. ಓಕೆನಾ, ಇದನ್ನಾದ್ರೂ ಕೇಳ್ಬೋದು. ಇಲ್ಲ ಅಂತಂದಾಗೆ ನೆಕ್ಸ್ಟ್ ಏನು ಕೇಳ್ಬೋದು ಅಂತಂದ್ರೆ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಪ್ರಾಬ್ಲಮ್ ಇದೆಯಲ್ಲ, ಆ ಪ್ರಾಬ್ಲಮಲ್ಲಿ ಕೇಳ್ತಾರೆ. ಮ್ಯಾಕ್ಸಿಮಮ್ ಟೈಮ್ಸ್ 3x3 ಕೇಳಿದ್ರೆ, ಸೊ ನೀವು ಒಂದ್ಸತಿ 3x3 ನೀವು ತೊಗೊಂಡ್ಬಿಟ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ಬಿಡುತ್ತೆ. ಡಿಟರ್ಮಿನೆಂಟ್ಸ್ ಅಂತ ಬಂದಾಗೆ ಇದು ಕೂಡ ಭಾಳ ಈಸಿ ಮಕ್ಕಳೇ. 2 ಮಾರ್ಕ್ಸಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಆಗುತ್ತೆ. ಏನು ಕೇಳ್ತಾರೆ ಇಲ್ಲಿ 2 ಮಾರ್ಕ್ಸಿಗೆ? ಏರಿಯಾ ಆಫ್ ಟ್ರಯಾಂಗಲ್ ನೆನ್ಪಿಟ್ಕೊಳ್ಳಿ. ಏನು ಕೇಳ್ತಾರೆ? ಏರಿಯಾ ಆಫ್ ಟ್ರಯಾಂಗಲ್. ಆ ಏರಿಯಾ ಆಫ್ ಎ ಟ್ರಯಾಂಗಲ್ ಟಾಪಿಕಲ್ಲಿ ಟೋಟಲ್ 3 ಟೈಪ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಹೌ ಟು ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್, ಇನ್ನೊಂದು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಫೈಂಡ್ ದ ಇಕ್ವೇಶನ್ ಆಫ್ ಎ ಲೈನ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ಸ್ ಅಂತ ಬರುತ್ತೆ. ಕೊಲಿನಿಯರಿಟಿ ಕಂಡೀಷನ್ ಯೂಸ್ ಮಾಡ್ತೀವಿ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂದ್ರೂ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಬಾಬಿಲಿಟಿಯಲ್ಲಿ 2 ಮಾರ್ಕ್ಸಿಗೆ ಏನು ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತಂದರೆ ಇಂಡಿಪೆಂಡೆಂಟ್ ಈವೆಂಟ್ಸ್ ಆರ್ ಮಲ್ಟಿಪ್ಲಿಕೇಶನ್ ಥೇರಮ್. ಇಂಡಿಪೆಂಡೆಂಟ್ ಈವೆಂಟ್ಸ್ ಆರ್ ಮಲ್ಟಿಪ್ಲಿಕೇಶನ್ ಥೇರಮ್, ಅದ್ರ ಮೇಲೆ ಮ್ಯಾಕ್ಸಿಮಮ್ ಟೈಮ್ಸ್ ನಮಗೆ 2 ಮಾರ್ಕ್ಸಿಗೆ ಕೇಳಿದ್ದು. ನೆಕ್ಸ್ಟ್ 3 ಮಾರ್ಕ್ಸಿಗೆ ಬಂದಾಗ ಏನಾಗುತ್ತೆ? ಬೇಸ್ ಥೇರಮ್ ಆಗುತ್ತೆ. ಸೊ ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ ಫಸ್ಟ್ 2, 5, 6, 7, 10, 11 ಇದು ಚಾಪ್ಟರ್ ನಂಬರ್ಸ್ ನೆನ್ಪಿಟ್ಟುಕೊಳ್ಳಿ. 2, 5, 6, 7, 10, 11 ಫಸ್ಟ್ ಈ ಚಾಪ್ಟರ್ಸ್ ಮೇಲೆ ಪ್ರಿಯಾರಿಟಿ ಕೊಡಿ. ಆಗ ನಿಮಗೆ ಏನಾಗುತ್ತೆ? ಭಾಳ ಈಸಿಯಾಗಿ ಮುಗಿಸ್ಕೊಂಡ್ಬಿಡ್ಬೋದು. ಅದಾದ ಮೇಲೆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಬೇಕಾಗತ್ತಲ್ಲ, ಆಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ಮ್ಯಾಟ್ರಿಸಸ್ ಕಂಪ್ಲೀಟ್ ಮಾಡ್ಕೋಬೋದು. ಅರ್ಥ ಆಯ್ತಾ ಮಕ್ಕಳೇ? ಇದು ಆ್ಯಕ್ಚುಲಿ ನನ್ನ ಸ್ಟ್ರಾಟಜಿ ಬಂದ್ಬಿಟ್ಟು. ಸೊ ಆಲ್ಮೋಸ್ಟ್ ನೀವು ರೆಗ್ಯುಲರ್ಗೆ ಇವತ್ತಿಂದ ನೀವು ಸ್ಟಾರ್ಟ್ ಮಾಡ್ತಾ ಹೋಗಿರೋಂತಂದ್ರೂ ಕೂಡ ಒಂದು ದಿನಕ್ಕೆ ನೀವೇನಾದರೂ 1 ಅವರ್ ಅಂತ ಕೊಟ್ಟರು ಸಮೇತ ನಮಗೆ ಟೋಟಲ್ ಆಗಿ ಎಷ್ಟು ಸಿಗುತ್ತೆ? ಅರೌಂಡ್ 20 ಅವರ್ಸ್ ಅಂತ ಅನ್ಕೊಳ್ಳಿ. 20 ಅವರ್ಸಲ್ಲಿ ನಮ್ದು ಕಂಪ್ಲೀಟ್ ಟಾಪಿಕ್ಸ್ ಮುಗಿಸ್ಕೊಂಡ್ಬಿಡ್ಬೋದು ನೀವು. ಓಕೆ, ಒಂದ್ಸತಿ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೆಂಗೆ ಬರುತ್ತೆ ಅದ್ರ ಮೇಲೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಫಾರ್ ಎಕ್ಸಾಂಪಲ್ ಡೇ 1 ಏನಾದರೂ ನೀವು 6 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಮುಗಿಸ್ತೀರಿ ಅಂದ್ಕೊಳ್ಳಿ. ಡೇ 2ದಲ್ಲಿ ಒಂದು 5 ಮಾರ್ಕ್ ಕ್ವಶನ್, ಡೇ 3ದಲ್ಲಿ ಒಂದು 5 ಮಾರ್ಕ್ ಕ್ವಶನ್, ಡೇ 4ಅಲ್ಲಿ 2 5 ಮಾರ್ಕ್ ಕ್ವಶನ್. ಆಲ್ಮೋಸ್ಟ್ ಈ 3 ಡೇಸಲ್ಲಿ ನಿಮ್ಮದು ಕಂಪ್ಲೀಟ್ 5 ಮಾರ್ಕ್ಸ್ ಮುಗಿಬೇಕು. ಡೇ 1ಅಲ್ಲಿ 6 ಮಾರ್ಕ್ ಮುಗಿಬೇಕು. ಅಂದರೆ ಟೋಟಲ್ ಎಷ್ಟು ಡೇಸ್ ಆಯಿತು? 4 ಡೇಸಲ್ಲಿ ನೀವು ಈಸಿಯಾಗಿ 30 ಮಾರ್ಕ್ಸ್ನ ತೊಗೊಂಡ್ಬಿಟ್ರಿ. ಓಕೆನಾ? ಇಲ್ಲಿ ಆಲ್ಮೋಸ್ಟ್ ಟೈಮ್ ಸಿಗುತ್ತೆ. ಇದು ಯಾಕೆ ಅಂತಂದ್ರೆ ನಾನು ಇನ್ನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಸರ್, ಮ್ಯಾಥ್ಸಲ್ಲಿ ಭಾಳ ಭಯ ಐತಿ ಅಂತಂದಾಗ ನೀವು ಇದನ್ನು ಈ ಸ್ಟ್ರಾಟಜಿನ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ 6 ಚಾಪ್ಟರ್ಸ್ ಅಂತ ಹೇಳಿದೆ ನಾನು. ಓಕೆ, ಡೇ 5ಇಂದ ನೀವು ಡೇ 12 ಆರ್ ಡೇ 15ವರೆಗೂ ನೀವೇನು ಮಾಡ್ಬೋದು? 6 ಚಾಪ್ಟರ್ಸ್ನ ಕವರ್ ಮಾಡ್ಕೊಂಬಿಡೋದು ಈಸಿಯಾಗಿ. ಯಾವ ರೀತಿ ಅಂತೇಳಿ ನಾನು ಡೇ ಬೈ ಡೇ ಹೇಳ್ತಾ ಬರ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಡೇ 15ಇಂದ ಡೇ 20ವರೆಗೆ ನೀವೇನು ಮಾಡ್ಬೋದು ಅಂತಂದರೆ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಸಾಲ್ವ್ ಮಾಡಿ. ಆಲ್ಮೋಸ್ಟ್ ನೀವು ಇದನ್ನು ಕರೆಕ್ಟಾಗಿ ಯಾವುದೇ ರೀತಿ ಚಾಚು ತಪ್ಪದೆ ನೀವೇನಾದರೂ ಮಾಡಿರಿ ಅಂತಂದಾಗೆ ಈಸಿಯಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಮಕ್ಕಳೇ, ಟೋಟಲ್ ಆಗಿ 75+ ಬರುತ್ತೆ ನಿಮಗೆ ಈಸಿಯಾಗಿ. ಓಕೆನಾ? ಸೊ ಅದೇ ರೀತಿ ಹಿಂಗೆ ಹೇಳ್ತಿದ್ದೀವಿ ಅಂತಂತೇಳಿ ಬೇರೆ ಸಬ್ಜೆಕ್ಟು ಕೂಡ ಕಾನ್ಸಂಟ್ರೇಷನ್ ಮಿಸ್ ಮಾಡ್ತಾ ಹೋಗಬೇಡಿ. ಎಲ್ಲದನ್ನು ಕೂಡ ಇದೇ ರೀತಿ ಯಾವ ರೀತಿ ನಾವು ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೋಬೇಕು ಅನ್ನೋದನ್ನು ತಲೆಗಿಟ್ಕೊಂಡು ಪ್ರಿಪ್ರೇಷನ್ಸನ್ನು ಮಾಡ್ತಾ ಹೋಗಿ ಮಕ್ಕಳೇ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.